ನಿಮ್ಮ ಮುಂದಿನ ಜೀವನದ ಗುರಿ ಏನು, ಯಾವ ರೀತಿಯಲ್ಲಿ ಮಂತ್ಲಿ ಸೇವಿಂಗ್ಸ್ ಮಾಡಬೇಕಾಗತ್ತೆ, SIP ಯಾವ ರೀತಿ ಮಾಡಬೇಕು, ಎಷ್ಟು ಅಮೌಂಟ್ SIP ಮಾಡಬೇಕು, ಯಾವ್ಯಾವ ಫಂಡಿಗೆ ಅಲೋಕೇಟ್ ಮಾಡಿದ್ರೆ ನನಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಬರುತ್ತೆ, ಎಷ್ಟು ವರ್ಷ ತನಕ ನಾನು SIPನ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಯಾವ ಏಜ್ ಆದಮೇಲೆ ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಬರುತ್ತೆ. ಐ ಫೇಸ್ ಲಾಟ್ ಆಫ್ ಚಾಲೆಂಜಸ್, ಬಟ್ ವಿತ್ ದ ಸಪೋರ್ಟ್ ಆಫ್ ಇನ್ಸ್ಪೈರ್ ಇಂಡಿಯಾ ಐ ಆಮ್ ಏಬಲ್ ಟು ಡೂ appropriate investment monthly basis. Mutual fund investments are subject to market risks. Read all scheme related documents carefully. ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಅಂತ ಹೇಳಿ, ಬೆಂಗಳೂರು ಉತ್ತರಳ್ಳಿ ನಿವಾಸಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ. ಜಯನಗರ್ 8 ಬ್ಲಾಕಲ್ಲಿ ಕ್ಲೀನ್ ಮ್ಯಾಕ್ಸ್ ಸೋಲಾರ್ ಅಂತ ಒಂದು ಕಂಪ್ನಿಲಿ DGM ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇನ್ಸ್ಪೈರ್ ಇಂಡಿಯಾ ಹೇಗೆ ಪರಿಚಯ ಆಯಿತು ಅಂತ ಹೇಳಿದ್ರೆ 2016 ಮತ್ತು 17 ಬ್ಯಾಚಲ್ಲಿ ವರ್ಕ್ಶಾಪ್ ಇತ್ತು. ಆ ಪ್ರೋಗ್ರಾಮಲ್ಲಿ ಶರಣ್ ಸರ್ ಬಂದು ಫೈನಾನ್ಷಿಯಲ್ ಹೆಲ್ತ್ ಚೆಕಪ್ ಬಗ್ಗೆ ಒಂದು ಕ್ಲಾಸ್ ಕಂಡಕ್ಟ್ ಮಾಡಿದ್ರು. ಸೊ ನಿಮ್ಮ ಮುಂದಿನ ಜೀವನದ ಗುರಿ ಏನು, ಸೊ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಮಂತ್ಲಿ ಸೇವಿಂಗ್ಸ್ ಮಾಡಬೇಕಾಗತ್ತೆ ಅನ್ನೋ ವಿಷಯವನ್ನು ತಿಳಿಸಿದ್ರು. ಶರಣ್ ಸರ್ನ ಭೇಟಿ ಮಾಡೋಕ್ಕಿಂತ ಮುಂಚೆ ನಾನು FD ಅಲ್ಲಿ ಸೇವಿಂಗ್ಸನ್ನು ಪ್ಲಾನ್ ಮಾಡ್ಕೊಂಡಿದ್ದೆ. ನನ್ನ ಇನ್ಕಮ್ ಎಲ್ಲ ನೋಡ್ಬಿಟ್ಟು ಸೊ ನಿಮಗೆ SIP ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಿದ್ರು. ಲೈಫ್ ಸ್ಟೈಲಿಗೆ ನಾನು ಸ್ವಲ್ಪ ವಿಚಾರ ಮಾಡಿದ್ರೆ ನಾನು ಮುಂಚೆಯಿಂದನೂ ಸ್ವಲ್ಪ ಆಧ್ಯಾತ್ಮಿಕವಾಗಿ ನನಗೆ ಈ ರೀತಿ ನಡಿಬೇಕು ನನ್ನ ಜೀವನ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪರಿಕಲ್ಪನೆಗಳಿತ್ತು. ಅದಕ್ಕೆ ನಾನು ನಡೆಸಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ತುಂಬ ಮುಖ್ಯ ಅನ್ನೋದು ಮೊದಲೇ ಗೊತ್ತಾಗಿತ್ತು. ಸೊ ಆ ದೃಷ್ಟಿಯಿಂದ ಸೊ ನನ್ನ ಒಂದು ವರಮಾನದಲ್ಲಿ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ನಾನೇನು ಫೋಕಸ್ ಮಾಡಬೇಕು ಅದಕ್ಕೆ ಇಟ್ಕೊಂಡು ಮಿಕ್ಕಿದ ಯಾವ ರೀತಿ ನಾನು ಫ್ಯೂಚರ್ ಪ್ಲಾನಿಂಗ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಪೋರ್ಟಿವ್ ಆಗಿ ಆಯಿತು. ಫೈನಾನ್ಷಿಯಲ್ ಫ್ರೀಡಮ್ ಏನು ಅಂತ ಹೇಳಿದ್ರೆ, ಇವಾಗ ನಾವು ಆದಾಯ ಅನ್ನೋದು ಒಂದು ಕೆಲಸ ಅಂತ ಮಾಡ್ತಾ ಇದ್ದೀವಿ. ಸೊ ಕೆಲಸ ಅಂತ ಮಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಭಾಗ ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯ. ಈ ಸೇವಿಂಗ್ಸ್ನ ನಾನು ಸರಿಯಾಗಿ ಮಾಡ್ಕೊಂಡು ಹೋದರೆ ರಿಟೈರ್ಮೆಂಟ್ ಏಜ್ ತನಕನೂ ನಾನು ದುಡಿಯುವಂಥ ಅಗತ್ಯ ಇರೋದಿಲ್ಲ. ಸೊ ನಮ್ಮ ಜೀವನದ ಮುಖ್ಯ ಗುರಿ ಏನಿದೆ ಅದನ್ನು ನಾವು ಹೊಂದೋದಿಕ್ಕೆ ಈ ಫೈನಾನ್ಷಿಯಲ್ ಫ್ರೀಡಮ್ನ ಸರಿಯಾದಂಥ ಸೇವಿಂಗ್ಸ್ ಮುಖಾಂತರ ಮಾಡ್ಕೊಂಡು ಹೋದರೆ ಬೇಗನೆ ರಿಟೈರ್ಮೆಂಟ್ ತೊಗೊಬೋದು. ಸೊ ಮ್ಯೂಚುವಲ್ ಫಂಡ್ ಅದ್ರ ಮುಖಾಂತರ ನಂದು ಇನ್ಕಮ್ ಒಂದು ಸರಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನನ್ನ ಗುರಿ ಕಡೆ ನಾನು ಫೋಕಸ್ ಮಾಡ್ಬೋದು ಅನ್ನೋದು ನನ್ನ ಪ್ರಕಾರ ಫೈನಾನ್ಷಿಯಲ್ ಫ್ರೀಡಮ್. ಸೊ ಫೈನಾನ್ಷಿಯಲ್ ಫ್ರೀಡಮಲ್ಲಿ ಮುಖ್ಯವಾಗಿ ನಾನು ಗಮನಿಸೋದೇನು ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ನಮ್ಮ ಕುಟುಂಬದವರಿಗೆ ಆಗಲಿ ಅಥವಾ ನಮ್ಮ ಸ್ನೇಹಿತರಿಗೆ ಆಗಲಿ ನಮ್ಮ ಸಮಾಜಕ್ಕೆ ಆಗಲಿ ನಮ್ಮ ಜೀವನದಿಂದ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು. ನಾವೇ ಸಾಯೋವರೆಗೂ ಮಾಡೋಂಗಿರಬೇಕು. ಸೊ ಇದೇ ಫೈನಾನ್ಷಿಯಲ್ ಫ್ರೀಡಮ್ ನನ್ನ ಪ್ರಕಾರ. ಒಂದು ನಿಖರವಾದಂತಹ ಮಾರ್ಗದರ್ಶನ ಸಿಕ್ತು. ಸೊ ನನ್ನ ಗುರಿ ಕುರಿತು ಅವರು ವಿಚಾರ ಮಾಡಿ ಸೊ ಯಾವ ರೀತಿ ನಾನು SIP ಮಾಡಬೇಕು, ಮಂತ್ಲಿ ಬೇಸಿಸು ಎಷ್ಟು ಅಮೌಂಟ್ SIP ಮಾಡಬೇಕು, ಯಾವ್ಯಾವ ಫಂಡಿಗೆ ಅಲೋಕೇಟ್ ಮಾಡಿದ್ರೆ ನನಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಬರುತ್ತೆ, ಎಷ್ಟು ವರ್ಷ ತನಕ ನಾನು SIPನ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಯಾವ ಏಜ್ ಆದಮೇಲೆ ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಬರುತ್ತೆ, ಅದರಿಂದ ನನ್ನ ಮುಂದಿನ ಗುರಿಗಳನ್ನು ಯಾವ ರೀತಿ ನಾನು ಸರಿಯಾಗಿ ನಿಭಾಯಿಸ್ಬೋದು ಅನ್ನೋದ್ರ ಕಡೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರು. ಆ ಮಾರ್ಗದರ್ಶನದ ಮೇರೆಗೆ ನಾನು SIPಯನ್ನು ಮಂತ್ಲಿ ಬೇಸಿಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಗುರಿ ಒಂದ್ಸಲ ಹೇಳಿದ್ಮೇಲೆ ಈ ಫಂಡಿಗೆ ಹಾಕಬೇಕು ಬೇರೆ ಫಂಡಿಗೆ ಹಾಕಬೇಕು ಅನ್ನೋದ್ರ ಕಡೆ ನಾನು ಕಂಪ್ಲೀಟಾಗಿ ಯೋಚನೆ ಮಾಡೋದಿಲ್ಲ. ಬಿಕಾಸ್ ನನಗೆ 100% ಇನ್ಸ್ಪೈರ್ ಇಂಡಿಯಾದ ಮೇಲೆ ಟ್ರಸ್ಟ್ ಇದೆ. ಸೊ ಈಗ 10 ವರ್ಷದ ನನ್ನ ಜರ್ನಿಲಿ ಅವ್ರು ನನಗೆ ಫೈನಾನ್ಷಿಯಲಿ ಪಾರ್ಟ್ನರ್ ಹೌದು, ನನ್ನ ಫ್ಯಾಮಿಲಿ ಮೆಂಬರ್ ಥರ ನಾನು ನೋಡ್ತೀನಿ. ಯಾಕಂದರೆ ಶರಣ್ ಸರ್ ಯಾವಾಗಲೂ ಕೂಡ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂಥ ನಮಗೆ ಫೈನಾನ್ಷಿಯಲಿ ತೊಂದರೆ ಇದ್ದರೂ ಈವನ್ ಪರ್ಸನಲಿ ಬೇರೆ ಏನೇ ಇದ್ದರೂ ಅವ್ರನ್ನ ನಾವು ಅಪ್ರೋಚ್ ಮಾಡಿದಾಗ ತುಂಬ ಪಾಸಿಟಿವ್ ಆಗಿ ತುಂಬ ಲಾಂಗ್ ಟರ್ಮಗೆ ನಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹಾಗಾಗಿ ಇನ್ಸ್ಪೈರ್ ಇಂಡಿಯಾ ಟೀಮು ಹಾಗೂ ಶರಣ್ ಸರ್ ಮೇಲೆ ಅತ್ಯಂತ ಆತ್ಮವಿಶ್ವಾಸದಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. Mutual fund investments are subject to market risks. Read all scheme related documents carefully.